ದಕ್ಷಿಣ ಭಾರತದ ಸಿನಿಮಾ ಲೋಕದಲ್ಲಿ ಎಲ್ಲರಿಗೂ ಕುತೂಹಲ ಮೂಡಿಸಿದ ಹೆಸರುಗಳು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮೊದಲ ಬಾರಿ ಒಟ್ಟಿಗೆ ನಟಿಸಿದ ಸಿನಿಮಾ ಗೀತ ಗೋವಿಂದಂ. ಆ ಸಿನಿಮಾ ಬಿಡುಗಡೆಯಾದ ನಂತರ ಇವರ ಜೋಡಿ ತುಂಬ ಜನಪ್ರಿಯವಾಯಿತು. ಅವರ ನಡುವಿನ ಕ್ಯೂಟ್ ಸೀನ್ಸ್ ಮತ್ತು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿದ ಫ್ಯಾನ್ಸ್ ಇವರು ನಿಜ ಜೀವನದಲ್ಲೂ ಒಟ್ಟಿಗಿದ್ದಾರಾ ಎಂದು ಕೇಳಲು ಶುರು ಮಾಡಿದ್ರು. ಇದಾದ ನಂತರ ಮತ್ತೆ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲೂ ಇವರಿಬ್ಬರು ಒಟ್ಟಿಗೆ ನಟಿಸಿದರು. ಅಲ್ಲಿ ಕೂಡ ಇವರ ಸ್ನೇಹ ಮತ್ತು ಹೊಂದಾಣಿಕೆ ಜನರಿಗೆ ತುಂಬಾ ಇಷ್ಟವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೆಲವೊಮ್ಮೆ ಇಬ್ಬರು ಒಬ್ಬರ ಬಗ್ಗೆ ಒಳ್ಳೆಯ ಮಾಹಿತಿ ಹೇಳುವುದು, ಒಬ್ಬರ ಸಿನಿಮಾಗೆ ಇನ್ನೊಬ್ಬರು ಸಪೋರ್ಟ್ ಮಾಡುವುದು, ಇದರಿಂದ ಅವರ ಬಗ್ಗೆ ಹಲವು ಸುದ್ದಿಗಳು ಹರಡಲು ಆರಂಭವಾಯಿತು. ಆದರೆ ವಿಜಯ್ ಮತ್ತು ರಶ್ಮಿಕಾ ಇಬ್ಬರು ಕೂಡ ನಾವು ಒಳ್ಳೆಯ ಸ್ನೇಹಿತರು ಎಂದು ಮಾತ್ರ ಹೇಳ್ತಿದ್ದರು. ಸತ್ಯ ಏನೇ ಇರಲಿ, ಈ ಜೋಡಿಯನ್ನು ಫ್ಯಾನ್ಸ್ ತುಂಬ ಇಷ್ಟಪಡ್ತಿದ್ರು. ಭವಿಷ್ಯದಲ್ಲಿ ಮತ್ತೆ ಇವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಿದರೆ ಫ್ಯಾನ್ಸ್ ಖುಷಿಯಾಗೋದಂತೂ ಖಂಡಿತ. ನಿಮಗೆ ವಿಜಯ್ ರಶ್ಮಿಕಾ ಜೋಡಿ ಇಷ್ಟವಾ? ಕಮೆಂಟ್ನಲ್ಲಿ ಹೇಳಿ. ಡಿಯರ್ ಕಾಮ್ರೇಡ್ ಸಿನಿಮಾ ವೇಳೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆ ಸಮಯದಲ್ಲಿ ಅವರ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಯಿತು. ಫ್ಯಾನ್ಸ್ ಕೂಡ ಇವರಿಗೆ ಸರ್ಪ್ರೈಸ್ ಆಗ್ತಿದ್ರು. ನಂತರ ಹಲವು ಇವೆಂಟ್ಸ್ ಮತ್ತು ಪಾರ್ಟೀಸ್ನಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಇದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಲವ್ ಶುರುವಾಯಿತು. ಆದರೆ ಇಬ್ಬರು ಕೂಡ ಅಫಿಷಿಯಲ್ ಆಗಿ ನಾವು ಜಸ್ಟ್ ಗುಡ್ ಫ್ರೆಂಡ್ಸ್ ಅಂದರು. ಆದರೂ ಫ್ಯಾನ್ಸ್ ಮಾತ್ರ ಇವ್ರ ಪೇರ್ ತುಂಬ ಕ್ಯೂಟ್ ಅಂತ ಹೇಳ್ತಾಯಿದ್ರು. ಹಾಲಿಡೇಸ್, ಟ್ರಿಪ್ಸ್, ಪಾರ್ಟೀಸ್, ಫಂಕ್ಷನ್ಸ್ನಲ್ಲಿ ಇವರಿಬ್ಬರು ಒಂದಾಗಿ ಕಾಣಿಸಿಕೊಂಡಾಗ ಫ್ಯಾನ್ಸ್ಗೆ ತುಂಬಾ ಖುಷಿ ಆಗ್ತಾಯಿತ್ತು. ಫ್ಯಾನ್ಸ್ ಅಂತೂ ಇವ್ರ ಜೋಡಿನ ತುಂಬಾ ಇಷ್ಟಪಡ್ತಾಯಿದ್ರು. ಹಾಗೆ ಇವರು ಹಾಲಿಡೇಸ್, ಟ್ರಿಪ್ಸ್, ಪಾರ್ಟೀಸ್, ಫಂಕ್ಷನ್ಸ್ನಲ್ಲಿ ಇವರಿಬ್ಬರು ಒಂದಾಗಿ ಕಾಣಿಸ್ಕೊಳ್ತಾ ಇದ್ದರು. ರೂಮರ್ಸ್ ಅಂತೂ ಇನ್ನೂ ಹೆಚ್ಚಾಗಿ ಇತ್ತು. ಇವ್ರ ರಿಲೇಷನ್ಶಿಪ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಫ್ಯಾನ್ಸ್ ಮಾತ್ರ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಒಟ್ಟಿಗೆ ಮೂವಿ ಮಾಡೋದನ್ನು ಮತ್ತೆ ನೋಡಬೇಕು ಅಂತ ಕಾಯ್ತಾಯಿದ್ರು. ಫ್ಯೂಚರ್ನಲ್ಲಿ ಇವ್ರ ಫ್ರೆಂಡ್ಶಿಪ್ ಅಂತೂ ತುಂಬಾ ಫೇಮಸ್ ಆಗಿತ್ತು. ಹಾಗೆ ರಶ್ಮಿಕಾ ಮತ್ತು ವಿಜಯ್ ಇವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇವರು ಜಸ್ಟ್ ಫ್ರೆಂಡ್ಸ್ ಅಂತೂ ಅಲ್ಲ, ಲವರ್ಸ್ ಕೂಡ ಹೌದು, ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಹೌದು. ಇವರಿಬ್ಬರ ಬಗ್ಗೆ ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಹಾಗೆ ಮತ್ತು ಯಾರು ಲೈಫ್ ಹಿಸ್ಟ್ರಿ, ಲವ್ ಸ್ಟೋರಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್.